Hello all, welcome to the Concepts of Mechanical Engineering 1 week 13 content. So in the previous video, you learned about various gas welding processes, oxyacetylene gas welding and carbon dioxide gas welding. So here you are going to learn about gas welding flames. ಏನು ಗ್ಯಾಸ್ ವೆಲ್ಡಿಂಗ್ ಮಾಡಬೇಕಾದ್ರೆ ಟಾರ್ಚಿಂದ ಫ್ಲೇಮ್ ಬರುತ್ತೋ ಆ ಫ್ಲೇಮ್ದು ನೋಡೋದಕ್ಕೆ ಯಾವ ಥರ ಕಾಣುತ್ತೆ, ಯಾವ ಥರ ಅಸಿಟಲಿನ್ ಕಂಟೆಂಟ್ ಜಾಸ್ತಿ ಆದರೆ ಯಾವ ಥರ, ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಆದರೆ ಯಾವ ಥರ ಬರುತ್ತೆ ಫ್ಲೇಮು ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. So gas welding flames are very important to learn, like for which applications these flames can be used. ಯಾವ ಅಪ್ಲಿಕೇಶನ್ಗೆ ಯಾವ ಫ್ಲೇಮ್ನ ಯೂಸ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರುತ್ತೆ. ಹಂಗಾಗಿ there are three flames which you are going to learn now. The first flame is neutral flame. So neutral flame, as the name indicates, ಆಕ್ಸಿಜನ್ ಕಂಟೆಂಟು ಮತ್ತು ಅಸಿಟಲಿನ್ ಕಂಟೆಂಟ್. O2 ಅಂದರೆ ಆಕ್ಸಿಜನ್, C2H2 ಅಂದರೆ ಅಸಿಟಲಿನ್ ಅಂತ. ಆಕ್ಸಿಅಸಿಟಲಿನ್ ಗ್ಯಾಸ್ ವೆಲ್ಡಿಂಗ್ ಮಾಡ್ತಾ ಇದ್ದೀವಿ. ಆಕ್ಸಿಜನ್ ಸಿಲಿಂಡರಿಂದ ಬರುವಂಥ ಆಕ್ಸಿಜನ್, ಅಸಿಟಲಿನ್ ಸಿಲಿಂಡರಿಂದ ಬರುವಂಥ ಅಸಿಟಲಿನ್ ಎರಡೂ ಪ್ರಮಾಣ ಬ್ಯಾಲೆನ್ಸ್ ಆಗಿದ್ರೆ, ಅಂದರೆ ಈಕ್ವಲ್ ಆಗಿದ್ರೆ, ಎರಡೂ ಪ್ರಮಾಣ 1:1 ಆಗಿದ್ರೆ ಅದಕ್ಕೆ ನಾವು ನ್ಯೂಟ್ರಲ್ ಫ್ಲೇಮ್ ಅಂತ ಕರಿತೀವಿ. ಸೊ ಟೆಂಪ್ರೇಚರ್ ನೀವು ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಇನ್ ಆ್ಯಂಡ್ ಅರೌಂಡ್ ಅಬೌಟ್ 3200 ಡಿಗ್ರಿ ಸೆಂಟಿಗ್ರೇಡ್ಗೆ ಟೆಂಪ್ರೇಚರ್ ಬರುತ್ತೆ. ಸೊ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ದ ಬ್ಲೂ ಲೈನ್ ಔಟ್ಸೈಡ್. ಏನು ನಾವು ದೀಪ ಹಚ್ಚಿದಾಗ ಅಥವಾ ಕ್ಯಾಂಡಲ್ ಹಚ್ಚಿದಾಗ ಬರುತ್ತೆ ಫ್ಲೇಮು, ಇಲ್ಲೂ ಕೂಡ ನಾಜಲಿಂದ ಬರುವಂತಹ ಫ್ಲೇಮಲ್ಲಿ ಔಟ್ಸೈಡ್ ಬ್ಲೂ ಲೇಯರ್ ತಿಕ್ಕಾಗಿದ್ರೆ, ಜಾಸ್ತಿ ಇದ್ರೆ ಕಂಪೇರ್ ಟು ದ ಅಸಿಟಲಿನ್. ನೋಡ್ಬೋದು ನೀವು ರೆಡ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ. ಸೊ ದಿಸ್ ಇಸ್ ಇನ್ನರ್ ಆ್ಯಂಡ್ ದಿಸ್ ಇಸ್ ಔಟರ್. ಇನ್ನರ್ ಕೋರು ಸ್ಮಾಲರ್ ಪೋರ್ಷನ್ ಆಫ್ ಎಲ್ಲೋ ಇರುತ್ತೆ, ಇದಕ್ಕೆ ಇನ್ನರ್ ಕೋರ್ ಅಂತ ಕರಿತೀವಿ. ಔಟರ್ ಎನ್ವಲಪ್ಗೆ ಆಲ್ಮೋಸ್ಟ್ ಬ್ಲೂ ಕಲರಿಂದ ಅದು ಶೀಲ್ಡ್ ಆಗಿರುತ್ತೆ. ಸೊ ಈ ಥರ ಏನಾದರೂ ಫ್ಲೇಮ್ ಕಂಡ್ರೆ ಲೈಕ್ ನಾವು ಈಕ್ವಲ್ ಬ್ಯಾಲೆನ್ಸ್ಡ್ ಅಮೌಂಟ್ ಆಫ್ ಆಕ್ಸಿಜನ್ ಅಂಡ್ ಅಸಿಟಲಿನ್ನ ಕಳಿಸ್ತಾ ಇದ್ದೀವಿ ಅಂತ ಕರಿಬೋದು. ಆ್ಯಂಡ್ ದಿಸ್ ಟೈಪ್ ಆಫ್ ಫ್ಲೇಮ್ ಇಸ್ ಕಾಲ್ಡ್ ನ್ಯೂಟ್ರಲ್ ಫ್ಲೇಮ್. ಸೊ ಇನ್ನರ್ ಕೋರು ಡಿಫೈನ್ ಆಗಿರುತ್ತೆ, ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಔಟ್ಸೈಡ್ ಶಾರ್ಪ್ ಬ್ಲೂ ಕೋನ್ ಟೈಪ್ ಕಾಣುತ್ತೆ. ಓಕೆ, ಆ್ಯಂಡ್ ಇಟ್ ಇಸ್ ಇನ್ ದ ಕಲರ್ ಆಫ್ ಲೈಟ್ ಬ್ಲೂ. ಸೊ ಈ ಥರ ಫ್ಲೇಮ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಮೈಲ್ಡ್ ಸ್ಟೀಲ್ನ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಸ್ಟೈನ್ಲೆಸ್ ಸ್ಟೀಲ್ನ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ, ಕಾಪರ್ ಆ್ಯಂಡ್ ಕ್ಯಾಸ್ಟ್ ಐರನ್ನ ವೆಲ್ಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಬೋತ್ ಫೆರಸ್ ಆ್ಯಂಡ್ ನಾನ್ ಫೆರಸ್ ಮೆಟೀರಿಯಲ್ ವೆಲ್ಡಿಂಗ್ process. The second flame is, so compared to the first flame, second flame is the content of oxygen and acetylene only. So and this is called carburizing flame. Carburizing flame ಅಂದ್ರೆ ಏನು? You can call it as a reducing flame ಅಂತಲೂ ಕರೀತಾರೆ. Here oxygen content is lesser than acetylene content. ಅಂದರೆ ಅಸಿಟಲಿನ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಡಿಮೆ ಇರುತ್ತೆ. ಸೊ ಅಸಿಟಲಿನ್ ಜಾಸ್ತಿ ಮಾಡಿ ಆಕ್ಸಿಜನ್ ಕಡಿಮೆ ಮಾಡಿದಾಗ ಆಬ್ವಿಯಸ್ಲಿ ಆಕ್ಸಿಜನ್ ಕಡಿಮೆ ಆದಂಗೆ ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರೌಂಡ್ 3150 ಡಿಗ್ರಿ ಸೆಂಟಿಗ್ರೇಡ್. ಸೊ ಅಂಡ್ ದಿಸ್ ಫ್ಲೇಮ್ ಇಸ್ ಕಾಲ್ಡ್ ಕಾರ್ಬರೈಸಿಂಗ್ ಫ್ಲೇಮ್. ಆಸ್ ಯು ಕ್ಯಾನ್ ಸಿ ಹಿಯರ್ ದ ಅಸಿಟಲಿನ್ ಫೆದರ್ ಏನು ರೆಡ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಫೆದರ್ ಇಸ್ ಮೋರ್ ಕಂಪೇರ್ ಟು ದ ಪ್ರೀವಿಯಸ್ ಕೇಸ್. ನ್ಯೂಟ್ರಲ್ ಫ್ಲೇಮಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಬ್ಲೂಯಿಶ್ ಲೇಯರ್ ಜಾಸ್ತಿ ಇತ್ತು. ಬಟ್ ಇನ್ ದಿಸ್ ಕೇಸ್ ದಿಸ್ ಫೆದರ್ ಲುಕ್ಸ್ ಮೋರ್ ದ್ಯಾನ್ ದ ಬ್ಲೂ ಫೆದರ್. ಆ್ಯಂಡ್ ಇನ್ನರ್ ಕೋರ್ಸ್ ಇನ್ನೂ ಸ್ವಲ್ಪ ಬ್ರೈಟ್ ಆಗುತ್ತೆ. ಇಲ್ಲಿ ಬ್ಲೂಯಿಶ್ ಥಿನ್ ಲೇಯರ್ ಇತ್ತಲ್ಲ, ಅದು ಸ್ವಲ್ಪ ಕಡಿಮೆ ಕಾಣಿಸುತ್ತೆ ನಿಮಗೆ. ಸೊ ನೋಡಿ, ಸ್ಮಾಲ್ ಬ್ಲೂ ಕೋನ್ ಇರುತ್ತೆ. ಸೆಕೆಂಡರಿ ವೈಟ್ ಫೆದರಿ ಕೋನ್ ಎಕ್ಸ್ಟೆಂಡ್ ಬಿಯಾಂಡ್ ದ ಇನ್ನರ್ ಕೋರ್. ಸೊ ಇದು ಪ್ರೀವಿಯಸ್ ಕೇಸ್ಗಿಂತ ಎಕ್ಸ್ಟೆಂಡ್ ಆಗುತ್ತೆ. ಔಟರ್ ಎನ್ವಲಪ್ ಆಬ್ವಿಯಸ್ಲಿ ಬ್ಲೂಯಿಶ್ ಇರುತ್ತೆ ಬಿಕಾಸ್ ಆಫ್ ದ ಆಕ್ಸಿಜನ್ ಕಂಟೆಂಟ್. ಸೊ ಇದನ್ನು ನಾವು ಬ್ರಾಸ್, ಲೆಡ್ ಮತ್ತು ಹೈ ಕಾರ್ಬನ್ ಸ್ಟೀಲ್ನ ವೆಲ್ಡ್ ಮಾಡೋದಕ್ಕೆ ಕಾರ್ಬರೈಸಿಂಗ್ ಫ್ಲೇಮ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಬೋದು. ಅಂದರೆ ಅಸಿಟಲಿನ್ ಕಂಟೆಂಟ್ ಜಾಸ್ತಿ, ಆಕ್ಸಿಜನ್ ಕಂಟೆಂಟ್ ಕಡಿಮೆ. The next flame is oxidizing flame. Oxidizing flame, as the name indicates, oxygen content is more than acetylene content. ಅಸಿಟಲಿನ್ಗಿಂತ ಆಕ್ಸಿಜನ್ನ ಜಾಸ್ತಿ ಮಾಡಿದ್ರೆ ಇಟ್ ವಿಲ್ ಕಮಿಟ್ ಆಸ್ ಅ ಆಕ್ಸಿಡೈಸಿಂಗ್ ಫ್ಲೇಮ್. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಫ್ಲೇಮ್, ಥರ್ಡ್ ಫ್ಲೇಮ್ ಅಂತಲೇ ಕರಿಬೋದು. ಯಾವ ಥರ ಕಾಣುತ್ತೆ ಅಂತ ಹೇಳಿದ್ರೆ, ಇನ್ನರ್ ಕೋರು ವೆರಿ ಶಾರ್ಟ್. ಇನ್ನರ್ ಕೋರನ್ನು ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಕೋನ್ ಕಾಣಿಸ್ತಿತ್ತಲ್ಲ, ಅದು ಆಕ್ಸಿಜನ್ ಕಂಟೆಂಟ್ ಜಾಸ್ತಿ ಆದಂಗೆ ಕಡಿಮೆ ಆಯಿತು. ಸೊ ಇದರಲ್ಲಿ ಇರೋದೇ ಇಲ್ಲ, ಓನ್ಲಿ ಬ್ಲೂಯಿಶ್ ಆ್ಯಂಡ್ ರೆಡ್ಡಿಶ್ ಎರಡೇ ಬರುವಂಥದ್ದು. ಇನ್ನರ್ ಕೋರು ರೆಡ್ಡಿಶ್ ಕಲರ್ ಇರುತ್ತೆ. ಔಟರ್ ಕೋನು ಪಾಯಿಂಟೆಡ್ ಬ್ಲೂ ಕೋನ್, ಯು ಕ್ಯಾನ್ ಸಿ. ಸೊ ದಿಸ್ ಇಸ್ ಅರೌಂಡ್ ಲೈಕ್ ಈ ಥರ ಪಾಯಿಂಟೆಡ್. ಸೊ ದಿಸ್ ಕೋನ್ ಇಸ್ ಲುಕ್ಸ್ ಲೈಕ್ ಎ ಪಾಯಿಂಟೆಡ್ ಕೋನ್ ಅಂತಲೇ ಕಾಣ್ಬೋದು. ಆ್ಯಂಡ್ ಸಿನ್ಸ್ ಆಕ್ಸಿಜನ್ ಕಂಟೆಂಟ್ ಈಸ್ ಹೆವಿಯರ್, ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಮೋರ್ ಟೆಂಪ್ರೇಚರ್ ಹಿಯರ್. 3500 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು
ಟೆಂಪ್ರೇಚರ್ ನಿಮಗೆ ಕಾಣಿಸುತ್ತೆ. ಸೊ ಫ್ಲೇಮ್ಸ್ ಡಸ್ ನಾಟ್ ಆಲ್ಟರ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ವೆಲ್ಡ್ ಮೆಟಲ್. ಸೊ ಇಲ್ಲಿ ಫ್ಲೇಮ್ಸ್ನ ಅಡ್ಜಸ್ಟ್ ಮಾಡೋದ್ರಿಂದ ಕೆಮಿಕಲ್ ಕಾಂಪೋಸಿಷನ್ ಏನು ವೆಲ್ಡ್ ಮೆಟಲ್ದು ಚೇಂಜ್ ಆಗಲ್ಲ. ಮೈಲ್ಡ್ ಸ್ಟೀಲು, ಸ್ಟೇನ್ಲೆಸ್ ಸ್ಟೀಲು, ಅಲ್ಯೂಮಿನಿಯಂ, ಕಾಪರ್ ಆ್ಯಂಡ್ ಕ್ಯಾಸ್ಟ್ ಐರನ್ ಅಲ್ಲಿಂದ ನಾವು ವೆಲ್ಡ್ ಮಾಡ್ಬೋದು. ಈ ಮೆಟೀರಿಯಲ್ಸ್ನ ಆಕ್ಸಿಡೈಸಿಂಗ್ ಫ್ಲೇಮಿಂದ ವೆಲ್ಡ್ ಮಾಡ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದ ಟಾಪಿಕ್ ವೆಲ್ಡಿಂಗ್ ಪೊಸಿಷನ್ಸ್. ಸೊ ವೆಲ್ಡಿಂಗ್ ಪೊಸಿಷನ್ಸ್ ಅಂದರೆ ಆಸ್ ದ ನೇಮ್ ಇಂಡಿಕೇಟ್ಸ್, ನೀವು ಹೌ ಟು ಪರ್ಫಾರ್ಮ್ ದ ವೆಲ್ಡಿಂಗ್ ಬೈ ಸೂಟಬಲ್ ಪೊಸಿಷನ್ಸ್ ಅಂತಲೇ ಹೇಳ್ಬೋದು. ಸೊ ದೀಸ್ ಸ್ಟ್ಯಾಂಡರ್ಡ್ ಟರ್ಮ್ಸ್ ಯೂಸ್ ಟು ಡಿಸ್ಕ್ರೈಬ್ ದ ಪೊಸಿಷನ್ ಆಫ್ ವೆಲ್ಡ್ ಜಾಯಿಂಟ್ ಆ್ಯಂಡ್ ದ ವೆಲ್ಡರ್ ಡ್ಯೂರಿಂಗ್ ದ ವೆಲ್ಡಿಂಗ್ ಪ್ರೋಸೆಸ್. ಸೊ ಯಾರು ವೆಲ್ಡಿಂಗ್ ಮಾಡ್ತಿರ್ತಾರೆ ಅವರು ಯಾವ ಪೊಸಿಷನಲ್ಲಿ ಇಟ್ಕೊಂಡು ವೆಲ್ಡ್ ಜಾಯಿಂಟ್ನ ತಯಾರಿಸ್ತಾರೆ, ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿಯವರು ಕೆಲವೊಂದು ಪೊಸಿಷನ್ಸ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ವೆಲ್ಡಿಂಗ್ ಪೊಸಿಷನ್ಸ್ ಅಂತ ಕರಿತೀವಿ. ಸೊ ಯೂಶ್ವಲಿ ದೆರ್ ಆರ್ 4 ಬೇಸಿಕ್ ಪೊಸಿಷನ್ಸ್. ಲೆಟ್ ಅಸ್ ಲರ್ನ್ ಒನ್ ಬೈ ಒನ್. ದ ಪೊಸಿಷನ್ ನಂಬರ್ 1 is 1G, ಅಂದರೆ ಫ್ಲಾಟ್ ಪೊಸಿಷನ್ಸ್ ಅಂತ ಕರಿತೀವಿ. ಇಟ್ ಇಸ್ ದ ಈಸಿಯೆಸ್ಟ್ ಟೈಪ್ ಆಫ್ ವೆಲ್ಡ್ ಜಾಯಿಂಟ್, which is also sometimes called down hand position ಅಂತ ಕರಿತೀವಿ. ಸೊ ಇನ್ ದ ಲೇಟರ್ ಸ್ಲೈಡ್ ಯು ವಿಲ್ ಸಿ ದ ಡಯಾಗ್ರಾಮ್. ಡೌನ್ ಹ್ಯಾಂಡ್ ಪೊಸಿಷನ್ ಅಂತ ಕರಿತೀವಿ ಅದನ್ನು. ಸೊ ನೆಕ್ಸ್ಟ್ ಒನ್ ಇಸ್ 2G, that is horizontal position. So here this is requires more skills. ವೆಲ್ಡಿಂಗ್ ಆಪ್ರೇಟರ್ಗೆ ಹಾರಿಜಾಂಟಲ್ ಪೊಸಿಷನ್ ಮಾಡೋದಕ್ಕೆ ತುಂಬ ಸ್ಕಿಲ್ಸ್ ಬೇಕು. ಬಿಕಾಸ್ ಹೌ ಟು ಕಂಟ್ರೋಲ್ ದ ಟಾರ್ಚ್, ಯಾವ ಥರ ಟಾರ್ಚನ್ನು ಇಟ್ಕೋಬೇಕು. ಸೊ ಇದು ಔಟ್ ಆಫ್ ದ ಪೊಸಿಷನ್ ಅಂತಲೂ ಕರಿತೀವಿ ಇದನ್ನು. ಕರೆಕ್ಟಾಗಿ ನಿಮ್ಮ ಕೈಲಿ ಸಿಗೋದಿಲ್ಲ ಅದು. ಇಫ್ ಯು ನೋ ದ ಸ್ಕಿಲ್, ದೆನ್ ಓನ್ಲಿ ಯು ಕ್ಯಾನ್ ಏಬಲ್ ಟು ಈಸಿಲಿ ಪರ್ಫಾರ್ಮ್ ದಿಸ್ welding operation in this position. So 3G, that is vertical position. In this position both plate and weld lie vertically. ಸೊ ಪ್ಲೇಟು ಮತ್ತು ವೆಲ್ಡ್ ಎರಡೂ ಕೂಡ ನೋಡೋದಕ್ಕೆ ವರ್ಟಿಕಲ್ ಆಗಿ ಕಾಣುತ್ತೆ. ಲಾಸ್ಟ್ ಒನ್ ಈಸ್ 5G, ದಟ್ ಈಸ್ ಪೈಪ್ ಪೊಸಿಷನ್. ಸೊ ಇನ್ ದಿಸ್ ಪೈಪ್ ಜಾಯಿಂಟಿಗೆ ಜಾಸ್ತಿ ಈ ಥರ ಒಂದು ನಾವು ಪೊಸಿಷನ್ನ ಯೂಸ್ ಮಾಡ್ತೀವಿ. ವೆಲ್ಡಿಂಗ್ ಇಸ್ ಕ್ಯಾರಿಡ್ ಫ್ರಮ್ ದ ಅಂಡರ್ ಸೈಡ್ ಆಫ್ ದ ಜಾಯಿಂಟ್, ಅಂದರೆ ಅಡಿಯಿಂದ ವೆಲ್ಡಿಂಗ್ ಮಾಡಬೇಕು. ಸೊ ಆ್ಯಂಡ್ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಟು ವರ್ಕ್ ವಿತ್. ಸೊ ವಿಚ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪೊಸಿಷನ್ ಅಂತ ಹೇಳಿದ್ರೆ ಇಟ್ ಇಸ್ ಪೈಪ್ ಪೊಸಿಷನ್, ಆ್ಯಂಡ್ ದ ಈಸಿಯೆಸ್ಟ್ ಪೊಸಿಷನ್ ಇಸ್ ಫ್ಲಾಟ್ ಪೊಸಿಷನ್. ಲೆಟ್ ಅಸ್ ಸಿ ದ ಕೋಡ್ಸ್ ವೇರ್ ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ ಕೊಟ್ಟಿರುವಂಥ ಕೋಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಯು ಕ್ಯಾನ್ ಸಿ ದ ಸಿಂಬಲ್ ಎಫ್ ಶೋಸ್ ದ ಫಿಲ್ಲೆಟ್ ವೆಲ್ಡ್, ಜಿ ಅಂತ ಹೇಳಿದ್ರೆ ಗ್ರೂ ವೆಲ್ಡ್, 1 ಅಂತ ಇದ್ರೆ ನಂಬರು ಫ್ಲಾಟ್ ವೆಲ್ಡ್ ಅಂತ ಕರಿತೀವಿ, 2 ಇದ್ರೆ ಹಾರಿಜಾಂಟಲ್, 3 ಇದ್ರೆ ವರ್ಟಿಕಲ್, 4 ಇದ್ರೆ ಓವರ್ ಹೆಡ್ ಪೊಸಿಷನ್ ಅಂತ ಕರಿತೀವಿ. ಆ್ಯಂಡ್ ಇಫ್ ಯು ಆರ್ ಡೂಯಿಂಗ್ ಫಿಲ್ಲೆಟ್ ವೆಲ್ಡ್ ಅಂದರೆ ನಿಮ್ಗೆ ಗೊತ್ತಿದೆ. ಸೊ ಇಟ್ ಲುಕ್ಸ್ ಲೈಕ್ ಫಿಲ್ಲೆಟ್, ಅದು ರೇಡಿಯಸ್ ಟೈಪ್ ಕಾಣುವಂಥದ್ದು. ಅಂದರೆ ಆ ಥರ ನೀವು ವರ್ಕ್ ಪೀಸ್ನ ರೆಡಿ ಮಾಡಿಕೊಂಡು ಅದ್ರ ಮೇಲೆ ವೆಲ್ಡ್ ಮಾಡೋದು. ಸೊ ಗ್ರೂ ವೆಲ್ಡ್ ಅಂತ ಹೇಳಿದ್ರೆ ಆರ್ಕ್ ವೆಲ್ಡಿಂಗಲ್ಲಿ ಹೇಳಿದೆ ನಾನು, ಈ ಥರ ಒಂದು ಗ್ರೂ ಮಾಡಿಕೊಂಡು ಆಮೇಲೆ ನೀವು ಸ್ಟಾರ್ಟ್ ದ ವೆಲ್ಡಿಂಗ್ ಪೊಸಿಷನ್. ಸೊ ಫಿಲ್ಲೆಟ್ ವೆಲ್ಡಿಂಗ್ ಮಾಡೋದಕ್ಕೆ ಫಿಲ್ಲೆಟ್ ವೆಲ್ಡ್ ಅಂತ ಕರಿತೀವಿ. ಸೊ ಗ್ರೂ ಮಾಡಿ ವೆಲ್ಡ್ ಮಾಡೋದಕ್ಕೆ ಇರ್ತೀವಿ. ಸೊ ಫಿಲ್ಲೆಟ್ ವೆಲ್ಡ್ ಮಾಡಬೇಕಾದ್ರೆ 1F ಪೊಸಿಷನ್ನು ಫ್ಲಾಟ್ ವೆಲ್ಡಿಂಗ್ ಪೊಸಿಷನ್ ಅಂತ ಕರಿತೀವಿ. ಅದೇ ಥರ ಸೇಮ್ ಗ್ರೂ ವೆಲ್ಡ್ ಮಾಡಬೇಕಾದ್ರೆ 1G. ಸೊ 1 ಅಂತ ಹೇಳಿದ್ರೆ ನಿಮ್ಗೆ ಇವಾಗ ತಾನೇ ತಿಳ್ಕೊಂಡ್ರಿ ಫ್ಲಾಟ್ ಅಂತ, F ಅಂದರೆ ಫಿಲ್ಲೆಟ್, G ಅಂದರೆ ಗ್ರೂ ಅಂತ, ಅಷ್ಟೇ ಡಿಫ್ರೆನ್ಸು. ಸೊ 2F ಅಂದರೆ ಹಾರಿಜಾಂಟಲ್ ವೆಲ್ಡಿಂಗ್ ಪೊಸಿಷನ್, 2G ಅಂದರೆ ಹಾರಿಜಾಂಟಲ್ ವೆಲ್ಡಿಂಗ್ ಪೊಸಿಷನ್ ಇನ್ ಗ್ರೂ ವೆಲ್ಡ್, 3F ಅಂದರೆ ವರ್ಟಿಕಲ್ ವೆಲ್ಡಿಂಗ್ ಪೊಸಿಷನ್ ಇನ್ ಫಿಲ್ಲೆಟ್ ವೆಲ್ಡ್, 5G ಅಂತ ಕರಿತೀವಿ ಇಲ್ಲಿ ವರ್ಟಿಕಲ್ ವೆಲ್ಡಿಂಗ್ ಪೊಸಿಷನ್ ಅಥವಾ ಡೌನ್ ಹಿಲ್ ಆರ್ ಅಪ್ ಹಿಲ್ ಪೊಸಿಷನ್ ಇನ್ ಗ್ರೂ ವೆಲ್ಡ್. 4F ಅಂತ ಹೇಳಿದ್ರೆ ಓವರ್ ಹೆಡ್ ವೆಲ್ಡಿಂಗ್ ಪೊಸಿಷನ್, ಡಿಫಿಕಲ್ಟ್ ಪೊಸಿಷನ್ ಅಂತ ಏನು ಹೇಳಿದೆ ಪ್ರೀವಿಯಸ್ ಸ್ಲೈಡಲ್ಲಿ, ಅದು ಇದು ಓವರ್ ಹೆಡ್ ವೆಲ್ಡಿಂಗ್ 6G ಅಂತ ಕರಿತೀವಿ. ಸೊ G ಅಂತ ಹೇಳಿದಾಗ ಗ್ರೂ ವೆಲ್ಡು, F ಅಂತ ಹೇಳಿದಾಗ ಫಿಲ್ಲೆಟ್ ವೆಲ್ಡ್. ಆ್ಯಂಡ್ ದ ವೆಲ್ಡಿಂಗ್ ಲುಕ್ಸ್ ಲೈಕ್ ದಿಸ್. ನೋಡಿ 1F ಅಂತ ಕರೀತಾರೆ ಫಿಲ್ಲೆಟ್ ವೆಲ್ಡ್ ಇದ್ದಾಗ ಯಾವ ಥರ ನೋಡಿ ಮಾಡ್ತಾ ಇದ್ದಾರೆ ಹಾರಿಜಾಂಟಲ್ ಪೊಸಿಷನಲ್ಲಿ. ಸೊ 2F ಇದ್ದಾಗ ಯಾವ ಥರ ಪೊಸಿಷನ್ ಇಟ್ಕೋಬೇಕು, 3F ಇದ್ದಾಗ ಯಾವ ಥರ ಪೊಸಿಷನ್ ಇಟ್ಕೋಬೇಕು ವರ್ಟಿಕಲ್ ಪೊಸಿಷನಲ್ಲಿ. ಇದು ಓವರ್ ಹೆಡ್ ಅಥವಾ ಡೌನ್ ಸೈಡ್ ವೆಲ್ಡಿಂಗ್ ಅಂತಲೂ ಕರಿತೀವಿ 4Fಗೆ. ಸಿಮಿಲರ್ಲಿ ಪೈಪ್ ಜಾಯಿಂಟ್ ಮಾಡಬೇಕಾದ್ರೆ ಗ್ರೂ ವೆಲ್ಡಲ್ಲಿ 1G ಅಂತ ಕರೆದ್ರೆ, ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಹಾರಿಜಾಂಟಲ್ ಪೊಸಿಷನ್, 2G is vertical, 5G is around again. ಸೊ ದಿಸ್ ಆ್ಯಂಡ್ ದಿಸ್ ಆರ್ ಲುಕ್ಸ್ ಸೇಮ್, ಬಟ್ ವರ್ಟಿಕಲ್ ಪೊಸಿಷನ್ ಇಟ್ಕೊಂಡು ಮಾಡಬೇಕು ಇದನ್ನು. 6G ಅಂತ ಹೇಳಿದ್ರೆ ಓವರ್ ಹೆಡ್ ಅಥವಾ ಡೌನ್ ಹಿಲ್ ವೆಲ್ಡಿಂಗ್ ಅಂತಲೂ ಕರಿತೀವಿ. ದೀಸ್ ಆರ್ ದ ಸಮ್ ಆಫ್ ದ ಜಾಯಿಂಟ್ಸ್ ಏಬಲ್ ಟು ರಿಲೇಟ್ ದ ಡಿಫರೆಂಟ್ ಪೊಸಿಷನ್ಸ್. ಸೊ ಬಟ್ ಜಾಯಿಂಟ್ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಫ್ಲಾಟ್ ಪೊಸಿಷನಲ್ಲಿ ಇಟ್ಕೊಂಡು, ಕಾರ್ನರ್ ಜಾಯಿಂಟು, ಟಿ ಜಾಯಿಂಟು, ಲ್ಯಾಪ್ ಜಾಯಿಂಟು, ಎಡ್ಜ್ ಜಾಯಿಂಟು. ಸಿಮಿಲರ್ಲಿ ಆಲ್ ದ 4 ಪೊಸಿಷನ್ಸ್ ಲೈಕ್ 1F, 2F, 3F ಆ್ಯಂಡ್ 4F ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ವೈ ಇಟ್ ಇಸ್ ಇಂಪಾರ್ಟೆಂಟ್, ಯಾವ ಥರನ ಇಟ್ಕೊಂಡು ವೆಲ್ಡ್ ಮಾಡ್ಬೋದಲ್ಲ ಅಂತ ಅಂದರೆ, ಸಮ್ ಅಪ್ಲಿಕೇಶನ್ಸ್ ರಿಕ್ವೈರ್ಸ್ ದ ಎಕ್ಸಾಕ್ಟ್ ಪೊಸಿಷನ್ಸ್.
ಸೊ ಇದೇ ಪೊಸಿಷನಲ್ಲಿ ಮಾಡಿದ್ರೆ ಅದು ಸ್ಟ್ರಾಂಗ್ ಆಗಿರುತ್ತೆ ಅಂತ ಒಂದು ಏನು ಅಮೆರಿಕನ್ ವೆಲ್ಡಿಂಗ್ ಸೊಸೈಟಿ ಅವರು ಹೇಳಿರೋದ್ರಿಂದ ವಿಲ್ ಡೂ ಇಟ್ ಅಕಾರ್ಡಿಂಗ್ ಟು ದ ಏನು ಪೊಸಿಷನ್ಸ್ ವಿಚ್ ಅಪ್ಲಿಕೇಶನ್ಸ್ ರಿಕ್ವೈರ್ಸ್ ಅಂತಲೇ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ವೆಲ್ಡಿಂಗ್ ಪೊಸಿಷನ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಲೀವ್ ಕಮೆಂಟ್ ಇನ್ ಅ ಕಮೆಂಟ್ ಬಾಕ್ಸ್. ಥ್ಯಾಂಕ್ ಯು.